ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸುತಗಟ್ಟಿ ಗ್ರಾಮದ ಬಫೆಲೋ ಡೈರಿ ಫಾರಂನಲ್ಲಿ ಹಸಿವಿನಿಂದ ಜಾನುವಾರುಗಳು ಸಾವನ್ನಪ್ಪಿದ್ವು. ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲ ಎಂಬುದರ ಬಗ್ಗೆ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ವರದಿ ನೋಡಿದ ಪ್ರಾಣಿಪ್ರಿಯರು ಈಗ ನೂರಾರು ಲಾರಿಗಳಲ್ಲಿ ಮೇವನ್ನ ಫಾರಂಗೆ ತರ್ತಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುತಗಟ್ಟಿ ಗ್ರಾಮದ ಬಫೆಲೋ ಡೈರಿ ಫಾರಂನಲ್ಲಿ 3000ಕ್ಕೂ ಹೆಚ್ಚು ಎಮ್ಮೆ ಮತ್ತು ಆಕಳುಗಳನ್ನು ಸಾಕಲಾಗಿದೆ. ಆದರೆ ಡೈರಿಯ ಒಂದು ಭಾಗದಲ್ಲಿರೋ 1500 ಎಮ್ಮೆ ಆಕಳುಗಳ ಪೈಕಿ ತಿನ್ನಲು ಮೇವಿಲ್ಲದೆ 300ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿದ್ದವು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವರದಿಯನ್ನ ನೋಡಿದ ಸಾರ್ವಜನಿಕರು ಜಾನುವಾರುಗಳಿಗೆ ಮೇವು ನೀಡಲು ಮುಂದಾಗಿದ್ದಾರೆ. ವರದಿ ಪ್ರಸಾರ ಮಾಡಿದ ಪ್ರಾಣಿ ಪ್ರಿಯರು ಸುವರ್ಣ ನ್ಯೂಸ್ಗೆ ಅಭಿನಂದನೆಗಳನ್ನ ತಿಳಿಸಿದ್ರು. ಒಂದು ಎಮ್ಮಿಗೆ ಅಥವಾ ಒಂದು ಆಕಳಕ್ಕೆ ಒಂದು ಸೂಡು ಸತ ಸಿಗ್ತಾ ಇರಲಿಲ್ಲ. ಆ ಪರಿಸ್ಥಿತಿ ಬಂದು ನೋಡಿದಾಗ ಆವಾಗ ಸುವರ್ಣ ಟಿವಿ ಅವರು ಬಂದರು. ಅವರು ಎಲ್ಲ ವಿಡಿಯೋ ಶೂಟಿಂಗ್ ಮಾಡಿಕೊಂಡ್ರು. ಅದರ ರಿಪರ್ಕಷನ್ ಆಗಿ ನಮ್ಮ ಸಮಾಜದ ವತಿಯಿಂದ ಮತ್ತು ಪ್ರಾಣಿದಯಾ ಸಂಘದ ಕರುಣೆ ಯಾರಲ್ಲಿದೆ ಅವರೆಲ್ಲರೂ ನಾವು ಕೂಡಿ ಇವತ್ತಿನ ದಿವಸ ಸುಮಾರು ಒಂದು 100 ವಾಲಂಟಿಯರ್ಸು ಇವತ್ತಿನಿಂದ ಡೈಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಈ ಮೂಕ ಪ್ರಾಣಿಗಳಿಗೆ ಶಿಕ್ಷೆ ಬೇಡ, ಎಲ್ಲರೂ ಒಂದಾಗಿ ಜಾನುವಾರುಗಳ ರಕ್ಷಣೆ ಮಾಡ್ತೀವಿ ಅಂದ್ರು ಶಾಸಕ ಸಂಜಯ್ ಪಾಟೀಲ್. ಸರಿಯಾದ ಸಮಯಕ್ಕೆ ವರದಿ ಬಿತ್ತರಿಸಿದ ಸುವರ್ಣ ವಾಹಿನಿಗೆ ಶಾಸಕರು ಧನ್ಯವಾದ ಹೇಳಿದ್ರು. ಸುವರ್ಣ ಟಿವಿದಲ್ಲಿ ಏನೋ ಒಂದು ವರದಿ ಬಂತು, ಈ ಥರ ಸಾವಿರಾರು ದನಗಳು ಇಲ್ಲಿ ಇದಾವು ಮತ್ತು ದನಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ತಿನ್ಲಿಕ್ಕೆ ಅದಕ್ಕೆ ಚಾರ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು 300 ದನಗಳು ಸತ್ತಿದವಂತ ಹೇಳಕ್ಕೆ ಸುದ್ದಿ ನಾವು ಸುವರ್ಣ ನ್ಯೂಸ್ದಲ್ಲಿ ನೋಡ್ದು. ಒಂದು ದನ ಇಲ್ಲಿ ಸಾಯಬಾರ್ದು ಅಂತ ವ್ಯವಸ್ಥೆ ನಾವೆಲ್ಲರೂ ಕೂಡಿ ನೋಡ್ಕೋತೀವಿ ಅಂತ ಹೇಳಿ ವಿಶೇಷವಾಗಿ ಮತ್ತೊಮ್ಮೆ ಸುವರ್ಣ ಚಾನೆಲ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜಾನುವಾರುಗಳ ಕರುಣಾಜನಕ ಸ್ಥಿತಿಯನ್ನ ಕಂಡು ನೂರಾರು ಸ್ವಯಂ ಸೇವಕರು ಜಾನುವಾರು ರಕ್ಷಣೆಗೆ ಮುಂದಾಗಿದ್ದು ಶ್ಲಾಘನೀಯ. ಜಾನುವಾರುಗಳ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಜನರು ಹೇಳಿದ್ದಾರೆ. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಭಾರತದ ಅಥ್ಲೀಟ್ ಕರ್ನಾಟಕದ ಹುಡುಗಿ ಅಶ್ವಿನಿ ಅಕ್ಕುಂಜೆಯ ಲಂಡನ್ ಒಲಿಂಪಿಕ್ಸ್ ಬಹುತೇಕ ಭಗ್ನಗೊಂಡಿದೆ. ಅಶ್ವಿನಿಯ ಬಿ ಸ್ಯಾಂಪಲ್ ಕೂಡ ಪಾಸಿಟಿವ್ ಆಗಿದೆ. ಇದೇ ವೇಳೆ ಅಶ್ವಿನಿ ಅವರನ್ನ ಸಿಲುಕಿಸಲು ಷಡ್ಯಂತ್ರ ನಡೆದಿದೆ ಅಂತ ಆಕೆಯ ತಂದೆ ಆರೋಪಿಸಿದ್ದಾರೆ. ಅಶ್ವಿನಿ ಹೊರತುಪಡಿಸಿ ಇನ್ನುಳಿದ ಆಟಗಾರರ ಸ್ಯಾಂಪಲ್ ಅನ್ನ ಬಹಿರಂಗಪಡಿಸದಿರುವುದನ್ನು ಚಿದಾನಂದ ಶೆಟ್ಟಿ ಪ್ರಶ್ನಿಸಿದ್ದಾರೆ. ಕರ್ನಾಟಕದ ಹುಡುಗಿ ಭಾರತದ ಖ್ಯಾತ ಅಥ್ಲೀಟ್ ಅಶ್ವಿನಿ ಅಕ್ಕುಂಜೆಯ ಬಿ ಸ್ಯಾಂಪಲ್ ಕೂಡ ಪಾಸಿಟಿವ್ ಆಗಿದೆ. ಇದರೊಂದಿಗೆ ಚಿನ್ನದ ಹುಡುಗಿ ನಿಷೇಧಿತ ಉದ್ದೀಪನ ಮದ್ದು ಸೇವನೆ ಮಾಡಿರುವುದು ದೃಢಪಟ್ಟಿದೆ. ಕಳೆದ ವಾರ ಹೊರಬಿದ್ದ ಎ ಸ್ಯಾಂಪಲ್ನಲ್ಲಿ ಅಶ್ವಿನಿ ರಕ್ತದ ಮಾದರಿ ಪಾಸಿಟಿವ್ ಆಗಿತ್ತು. ಈಗ ಬಿ ಸ್ಯಾಂಪಲ್ ಪರೀಕ್ಷೆಯಲ್ಲೂ ಅಶ್ವಿನಿ ಫೇಲ್ ಆಗಿದ್ದಾರೆ. ಅಶ್ವಿನಿ ಉದ್ದೀಪನ ಮದ್ದು ಸೇವನೆ ಮಾಡಿರೋದು ದೃಢಪಟ್ಟ ಹಿನ್ನೆಲೆಯಲ್ಲಿ ಆಕೆಗೆ 2 ವರ್ಷಗಳ ನಿಷೇಧ ಹೇರುವ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಮುಂದಿನ ವರ್ಷ ಲಂಡನ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ಆಕೆಯ ಕನಸು ಭಗ್ನವಾಗಲಿದೆ. ಇದೇ ವೇಳೆ ಬಿ ಸ್ಯಾಂಪಲ್ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಶ್ವಿನಿ ತಂದೆ ಚಿದಾನಂದ ಶೆಟ್ಟಿ ತಮ್ಮ ಮಗಳನ್ನ ಹಗರಣದಲ್ಲಿ ಸಿಲುಕಿಸಲು ಪಿತೂರಿ ನಡೆದಿದೆ, ಆಕೆ ಅಮಾಯಕಿ ಅಂತ ಹೇಳಿದ್ದಾರೆ. ಬಿ ಸ್ಯಾಂಪಲ್ ರಿಸಲ್ಟ್ ಅದೇ ರೀತಿ ಬರ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಮುಂಚೆ ಗೊತ್ತಿತ್ತು. ಯಾಕಂದ್ರೆ ಎ ಸ್ಯಾಂಪಲ್ ಏನ್ ತೆಗಿತಾರೆ ಫಸ್ಟ್ ತೆಗಿಯುವಾಗ ಅದನ್ನ ಡಿವೈಡ್ ಮಾಡಿ ಇಟ್ಟಿರ್ತಾರೆ. ಅದನ್ನೇ 2ನೇ ಬಾರಿ ಒಂದನ್ನ ಆಗ ಚೆಕ್ ಮಾಡಿರ್ತಾರೆ, ಇನ್ನೊಂದು ಅಥ್ಲೆಟಿಕ್ ಕೇಳಿದ್ರೆ ಈ ಟೈಮಲ್ಲಿ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಏನೋ ಈಗಲೂ ನಿರಪರಾಧಿ ಅವು ಏನೋ ಕಾನ್ಸ್ಪಿರಸಿ ಒಳಗೆ ಸಿಕ್ಕಿ ಬಿದ್ದಿರ್ಬೋದು ಅಂತ ನಮ್ಮ. ದೆಹಲಿ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಬೇಟೆಯಾಡಿದ ಅಶ್ವಿನಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತದ ಕನಸಾಗಿದ್ರು. ಆದರೆ ಉದ್ದೀಪನ ಮದ್ದು ಸೇವನೆ ಕಳಂಕಕ್ಕೆ ಸಿಲುಕಿರುವ ಚಿನ್ನದ ಹುಡುಗಿಯ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಶ್ವಿನಿ ಮತ್ತೆ ಆಟದ ಅಂಗಳಕ್ಕೆ ಇಳಿಯುವುದು ಅಸಾಧ್ಯ ಎಂಬಂತೆ ತೋರುತ್ತಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇದುವರೆವಿಗೂ ಯುವತಿಯರ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ್ದನ್ನ ಕೇಳಿದ್ದೇವೆ. ಆದರೆ ಬೆಳಗಾವಿಯ ಸೊಪಡಲಾದಲ್ಲಿ ಮೂಕ ಹಾಗೂ ಅಂಗವಿಕಲ ಬಾಲಕನ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಗ್ರಾಮದ ಹಿರಿಯ ಗೌಡನೊಬ್ಬ ಈ ಕೃತ್ಯ ಎಸಗಿದ್ದಾನೆ. ಆರೋಪಿ ಈರನಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ.
ಈ ಮೂಕ ಬಾಲಕ ಸವದತ್ತಿ ತಾಲೂಕಿನ ಸೋಪಡ್ಲ ಗ್ರಾಮದ ಶಾಲೆಗೆ ಹೋಗುವ ಅಂಗವಿಕಲನೂ ಹೌದು. ಈತನ ಹೆಸರು ಮಲ್ಲಿಕಾರ್ಜುನ. ಯಾವುದೇ ಅನಾರೋಗ್ಯದಿಂದ ಈ ಬಾಲಕ ಆಸ್ಪತ್ರೆಗೆ ಸೇರಿಲ್ಲ. ಬದಲಾಗಿ ಈತನ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಆಶ್ಚರ್ಯವಾದರೂ ಇದು ಸತ್ಯ. ಗ್ರಾಮದ ಪಂಚ, ಆರೋಪಿ ಈರನ್ನಗೌಡ ಶಿಂಗಪ್ಪಗೌಡ ಮೂಕ ಬಾಲಕನ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಪರಿಣಾಮ ಗಾಯಗಳಿಂದ ಮಲ್ಲಿಕಾರ್ಜುನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ. ರೇಪ್ ಮಾಡ್ಯಾನು. ಅವನು ಕಡ್ದು ಕ್ಯಾರಿ ಕರ್ಕೊಂಡು ಬಂದಿದ್ರಿ ಅವನ್ನ. ನಾವು 7 ಗಂಟೆಗೆ ಬಂದೀವಿ ರೀ ಮನೆಯಿಂದ ರೀ. ಬಂದು ಹಿಂಗೆ ಸುದ್ದಿ ಐತಿ ರೀ, ಹಿಂಗೆ ಮಂದಿ ಏನು ಅನ್ನಕಾತ್ತೀರಿ ರೀ, ಹೋಗಿ ದವಾಖಾನಿಗೆ ಹೋಗ್ರಿ ಅನ್ನಕಾತ್ತೀರಿ. ಶಸ್ತ್ರಚಿಕಿತ್ಸೆಯ ನಂತರ ಬಾಲಕನನ್ನ ವಾರ್ಡ್ನಲ್ಲಿ ದಾಖಲಿಸಲಾಗಿದೆ ಅಂತ ಜಿಲ್ಲಾಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಸೌದತ್ತಿ ತಾಲೂಕಿನ ಒಬ್ಬ ಅಂಗವಿಕಲ ವ್ಯಕ್ತಿ ಸೋಡೋಮಿಯತ್ತ ಹಿಸ್ಟ್ರಿಯಿಂದ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾನೆ. ಆಮೇಲೆ ಅದರಂತೆ ಅವನಿಗೇನು ಟ್ರೀಟ್ಮೆಂಟ್ ಕೊಟ್ಟು ಅವನಿಗೇನು MLC ಅಂತ ಮಾಡಿ ಅದರ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ನಮ್ಮಲ್ಲಿ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿ ಈರನ್ನಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಊರಿನ ಪಂಚ ಕಮಿಟಿಯ ಅಧ್ಯಕ್ಷ ಮತ್ತು ಹಿರಿಯನಾದ ಈರನ್ನಗೌಡನನ್ನು ಗ್ರಾಮಸ್ಥರೆಲ್ಲ ಸೇರಿ ಹಿಡಿದು ಥಳಿಸಿ ಠಾಣೆಗೆ ಒಪ್ಪಿಸಿದ್ದಾರೆ. ದಿಲೀಪ್ ಕುರುಂದವಾಡೆ, ಸ್ವರ್ಣ ನ್ಯೂಸ್ 24/7 ಬೆಳಗಾವಿ.